ಹೇ ಮೈ ಮೇಲೆ ಸೀರೆ ನಿಲ್ಲುತ್ತಿಲ್ಲ ಯಾಕೋ, ಹೇ ನೆರಿಗೆ ಹಿಡಿದು ನಿಲ್ಲಿಸೋನು ಬೇಕು, ಸೆರಗ್ಯಾಕೋ ಜಾರುತ್ತಿದೆ, ಸರಸಕ್ಕೆ ಸಿರೆನು ಸರಿಯುತ್ತಿದೆ, ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ, ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ, ನನ್ನ ಏ ಪೂಜಾರಪ್ಪ ಇದ್ಯಾಕಲ್ಲ ಯಾರನ್ನ ನೋಡ್ಕೊಂಡು ಸೆರಗು ಸರ್ಸು ಅಂತಿದ್ಯಾ? ನಿನ್ನ ಮಾತಾರನ್ನ ಕೇಳಿಸ್ಕೊಂಡ್ಬಿಟ್ರೆ ಯಾತನ ತಮ್ಮ ಬಡ್ದು ಬಿಡ್ತಾರೆ ಅಷ್ಟೇನಾ? ಯಾಕೋ ಹಿಂಗೆ ಹೇಳ್ತಿದ್ಯೋ? ಯಾರಿಗೋ ಹೇಳ್ತಿರೋದು? ಲೋ ಬೋರಜ್ಜ, ನಾನು ಆಡ್ಕಂಡ್ಲ ಹೇಳ್ತಿರೋದು, ಯಾರನ್ನು ನೋಡ್ಕೊಂಡು ಹೇಳ್ತಿಲ್ಲ. ನಮ್ಮ ಹುಡುಗ ಇವತ್ತು ಮೊಬೈಲ್ನಾಗ ಹಾಕಿದ್ದ, ಇದಾದ ಹೊಸ್ದಾಗಿ ಗೊತ್ತಾಯ್ತಂತೆ KD ಅಂತ ಪಿಕ್ಚರು. ಆ ಪಿಕ್ಚರ್ನಾಗ ಇವು ಹಾಡು ಬರ್ದವ್ರಂತೆ. ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ, ಸರ್ಸೆ ಸರ್ಸೆ ನಿನ್ನ ಸೆರಗ ಸರ್ಸೆ ಅಂತನ ಹಾಡು ಬರ್ದವ್ರು ಅಂದ್ಕೊಳು. ಹಾಡುಗಳನ್ನ ಇಂಥವು ಬರೆಯಕ್ಕೆ ನಿಂತೇವ್ರೆ, ಸೊರ್ಸೆ ಸೊರ್ಸೆ ಸೆರಗು ಸರ್ಸೆ ಅಂತಾನ. ನೋಡಪ್ಪ ಎಂತೆಂಥವು ಬರೋಕ್ಕೆ ನಿಂತೇವಲ್ಲ ಹಾಡುಗಳು. ಏನು ಮಾಡೋಕ್ಕಾಗಲ್ಲ, ನಾವು ಕೇಳಬೇಕು, ನೋಡ್ಕೊಂಡು ಹೋಗ್ಬೇಕು ಅಷ್ಟೇನ. ನನ್ನ ಮಗ ಪ್ರದೀಪ ಬತ್ತೀನಿ ಅಂತ ಹೇಳಿದನು, ಯೂಟತ್ತಾದ್ರೂ ಬರಲೇ ಇಲ್ಲ. ನನ್ನ ಮಗನ ಕಾಯತ್ಕಿನ್ನು ಎದ್ದೋಗೋದು ಒಳ್ಳೇದಪ್ಪ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಸುಧೆಯೋ ಕನ್ನಡ ಸವಿನುಡಿಯೋ, ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ, ಸುಮಧುರ ಸುಂದರ ನುಡಿಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಸುಧೆಯೋ ಕನ್ನಡ ಸವಿನುಡಿಯೋ. ಲೇ ಮಂಜ, ಗೊತ್ತನ್ಲ ಇದು ಹಾಡು? ಯಾರು ಹೇಳಿರೋದು ಗೊತ್ತನ್ಲ? ಲೋ ಪ್ರದೀಪ, ನಿನ್ನ ಕಿಂಡಲ್ ಮಾಡ್ಸಲ್ಲ ನನ್ನ, ಹಂಗಾರೆ ನನಗೆ ಗೊತ್ತಿಲ್ವಾ ಇದು ನ್ಯಾಯ ಯಾರು ಹೇಳಿರೋದು ಅಂತಾನ? ಲೋ ನನ್ನ ಮಗನೇ, ಈ ಹಾಡು ಹೇಳಿರೋದು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು. ನಿನ್ನ ಇದನ್ನ ನಾನು ಕೇಳೋದಕ್ಕಿರೋ ಯಾರನ್ನ ಸಣ್ಣ ಸಣ್ಣ ಹುಡುಗರನ್ನ ಕೇಳಿದ್ರೆ ಹೇಳ್ತಾರೆ ಯಾರು ಹೇಳೋರೆ ಅಂತಾನ. ಅವ್ರ ವಾಯ್ಸು ಅಂದ್ರೆ ವಾಯ್ಸು ಕಣಲ್ಲ ರಾಜ್ಕುಮಾರ್ದು. ನಮಸ್ಕಾರ ಕಿಡಪ್ಪ, ನಮಸ್ಕಾರ. ಏ ಪ್ರದೀಪ, ಬಾರಪ್ಪ ಈ ಕಡೆ ಕುತ್ಕೊಂಡು ಮಾತಾಡೋಣ ಸ್ವಲ್ಪ. ಬಾಯಿ ಕಡೆ ಹೆಂಗೆ ಮಿಮಿಕ್ರಿ ಮಾಡ್ತೀನಮ್ಮ ಅಣ್ಣ ವಾಯ್ಸು. ಓಹೋ ಬಿಡಪ್ಪ ನೀನು ಸಕಲ ಕಲಾ ವಲ್ಲಭ. ಲೋ ಮಂಜ, IPL ಶುರುವಾಕೈತೆ ಅಂದ್ಕಂಡ್ಲ? ಮಾರ್ಚ್ 28ರಿಂದ IPL ಅಂತೂ. ಲೋ IPL ಅಂದ್ರೆ ಹುಡುಗರಿಗೆಲ್ಲ ಹಬ್ಬ ಕಣ, ನನಗಂತೂ ಸಖತ್ ಇಷ್ಟನಪ್ಪ. ಲೋ ಪ್ರದಿ, ಏನ್ ಗೊತ್ತಿಲ್ಲ, ಏಪ್ರಿಲ್ 10ನೇ ತಾರೀಕಿಂದ ರಜಾ ಕಣ್ಲ. ಏಪ್ರಿಲ್ 10ರಿಂದ ಮೇ 28ನೇ ತಾರೀಕಿನ ತನಕ ರಜಾ ಕಣು. ಅವಾಗ ಕೂಕೊಂಡು IPL ನೋಡ್ತಿರೋದೇನ. ಲೋ ಮಂಜ, ಈ ಶನಿವಾರದಿಂದನೇ ಕಂಡ್ಲ, ಮಾರ್ಚ್ 28ನೇ ತಾರೀಕಿಂದನೇ ಕಣು IPL ಶುರುವಾಗೋದು. ಫಸ್ಟ್ನೇ ಮ್ಯಾಚ್ ಬೆಂಗಳೂರು ಹೈದರಾಬಾದ್ ಬಿದ್ದೈತೆ. ಮೇ 31 ತನಕ ಇರ್ತಾವ ಕಳ್ಳ ಮ್ಯಾಚು. ಲೋ ನನ್ನ ಮಕ್ಕಳ, ಸ್ಕೂಲ್ಗೆ ಹೋಗೋದು ಬಿಟ್ಟು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ಇನ್ನು ಹೊರಡಲ್ವೇನ್ರಲ್ಲ ಸ್ಕೂಲಿಗೆ? ನೋಡು ಪ್ರದಿ, ಬ್ರಿಲಿಯಂಟ್ ಸ್ಟೂಡೆಂಟ್ ಬಂದ ವಸಂತ್ ಕುಮಾರ. ವಸಂತ್ ಬಂದವನೆ. ಈ ನನ್ನ ಮಗ ಎದ್ದಾಗಿಂದು ಬೈಯದ ತಕ ಕೂತ್ಕೊಂಡು ಓದ್ಕೊಂತಾನೆ, ಆದ್ರೂ ಮೇಷತ ಏರಿ ಕುಸ್ಕೊಂತಾನೆ. ಇವಾಗ ಬಂದವನೆ, ನಾನು ಸ್ಕೂಲ್ ಹೊರಟಿದ್ದೀನಿ ನೀವು ಹೊರಡಲ್ವೇ ಅಂತಾರೆ. ಲೇ ವಸಂತ, ನೀನು ಹೋಗಂಗಿದ್ರೆ ಹೋಗ್ಬಿಡು. ನಂತಾಗಿ ನಾನು ಪ್ರದೀಪ ಮಾತಾಡ್ತಿದ್ದೀವಿ ತಾನೆ ಕೂತ್ಕೊಂಡು, ನೀನ್ ಯಾಕೆ ಬಂದಿದ್ದಿಲ್ಲಿಗೆ? ಹೋಗು ನನ್ನ ಮಗನೇ. ನಾನು ಪ್ರದೀಪನು ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಾ ಇದ್ದೀವಿ, ಗೊತ್ತಲ್ಲ? IPL ಶುರುವಾಯೈತೆ 2026. 19ನೇ ಸೀಸನ್. ನಿನ್ಗೇನ ಗೊತ್ತೈತೆ ಅಲ್ಲ ಇದು? ಗೊತ್ತೇನೋ ವಸಂತ? ಓ, ಇವನು ಒಬ್ಬನಿಗೆ ಗೊತ್ತಿರೋದು. ಗೊತ್ತು ಬಿಡು, ನಮ್ಮನೆಗೂ TV ಐತೆ, ನಾನು ನೋಡ್ತೀನಿ IPLನ. ನಾನು CSK ಫ್ಯಾನ್, ಗೊತ್ತಾ? ನನ್ನ ಮಗನೇ, ನೀನು CSK ಆದ್ರೆ ನಾನು RCB ಕಣೋ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು, ವಿರಾಟ್ ಕೊಹ್ಲಿ ಹುಡುಗರ ಮನವಲ್ಲನ, ಗೊತ್ತಲ್ಲ? RCB ಫಸ್ಟ್ನೇ ಮ್ಯಾಚ್ RCB ವರ್ಸಸ್ ಹೈದರಾಬಾದ್, ಗೊತ್ತಲ್ಲ? 28ನೇ ತಾರೀಕು ಕೂತ್ಕೊಂಡು ನೋಡ್ತೀನಿ ನಾನು. ಅವತ್ತು RCBನೇ ಗೆಲ್ಲೋದು. ನೋಡ್ತೀಯಾ? ಬಿಡಲೇ ಮಂಜ, ನನ್ನ ಮಗ ವಸಂತನ ಮಾತೇನು ಕೇಳ್ಚಾ?
ಹೇಳಲ್ಲ ಈ ಸಲ IPL ಏನೇನು ಇಂಪಾರ್ಟೆಂಟ್ ಇದಾವೆ ಹೇಳ ಕೇಳ್ತೀನಿ. ನಾನು TV ನೋಡ್ತಿದ್ದೆ ಅವತ್ತು. ನಮ್ಮ ಅಮ್ಮ ಏನು ಕರೀತು ಅದೇ ಹೋದೆ, ಗೊತ್ತಾಗ್ಲಿಲ್ಲ. ಹೇಳಲ್ಲ ಈ ಸಲ IPL ಏನೇನು ಇಂಪಾರ್ಟೆಂಟ್ ಇದಾವೆ ಅಂತಾನ. ಹೇಳ್ತೀನಿ ಕೇಳೋ ಪ್ರದೀಪ. ಇದು 19ನೇ ಸೀಸನ್ ಈ ಸಲ ನಡೀತಾ ಇತ್ತಲ್ಲ IPL. ಇದು 19ನೇ ಸೀಸನ್. ಮಾರ್ಚ್ 28ರಿಂದ ಮೇ 31 ತನಕ ನಡೀತಾವ ಮ್ಯಾಚ್ಗಳು. ಒಟ್ಟು ಈ IPL ನಾಗೆ 10 ಟೀಮ್ ಆಡ್ತಿರೋದು ಈ ಸಲ. ಎಷ್ಟು 10 ಟೀಮು 84 ಮ್ಯಾಚ್ ಆಡ್ತಾರೋ. ಒಟ್ಟು 84 ಮ್ಯಾಚ್ ಆಡ್ತಾರೆ. ಮುಂದೆ ಫಸ್ಟ್ ಮ್ಯಾಚ್ ಎಲ್ಲ ನಡೆಯೋದು ಹೈದರಾಬಾದ್ಗೂ ಬೆಂಗಳೂರಿಗೂ ಐತಲ್ಲ, ಅದೆಲ್ಲ ನಡೆಯೋದು. ಲೋ ದಂಡ, ಬೆಂಗಳೂರಿಗೆ ಕಳ್ಳ ಚಿನ್ನಸ್ವಾಮಿ ಕ್ರೀಡಾಂಗಣದಾಗೆ ನಡೆಯೋದು. ಲೋ ಮಂಜ, ಈ ಸಲಿನ ಅದ್ಯಾರೋ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡವ್ರಂತ ಒಬ್ಬ ಪ್ಲೇಯರ್ನ. ಯಾರಲ್ಲ ಅವರು? ಹೂಕಣ ಕ್ಯಾಮರನ್ ಗ್ರೀನ್ ಅಂತಾನ. ಅವರು 25 ಕೋಟಿ ಸೇಲ್ ಆಗಿರೋದು. ಎಷ್ಟು 25 ಕೋಟಿ ಕಣೋ. ಲೋ ಮಂಜ, ಈ ಸಲಿ ಕೆಲವರು ಕ್ಯಾಪ್ಟನ್ಗಳು ಬದಲಾಗ್ಯವ್ರು ಕಣೋ. ಲಕ್ನೋದಾಗೆ ರಿಷಬ್ ಪಂತ್ ಈ ಸಲಿ ಕ್ಯಾಪ್ಟನ್. ಗೊತ್ತು ಬಿಡಲು ನನಗೂನು. ನಿನ್ನ ನಮ್ಮ RCBಗೆ ಡುಪ್ಲೆಸಿನ, ತಿರ್ಗಾ ಮುಂಬೈ ಇಂಡಿಯನ್ಸ್ಗೆ ಹಾರ್ದಿಕ್ ಪಾಂಡ್ಯನ, ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಶ್ರೇಯಸ್ ಅಯ್ಯರ, ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಕ್ಷರ್ ಪಟೇಲ, ರಾಜಸ್ಥಾನ್ ರಾಯಲ್ಸ್ಗೆ ರಿಯಾನ್ ಪರಾಗ, ತಿರ್ಗಾ ಸನ್ರೈಸರ್ಸ್ ಹೈದರಾಬಾದ್ಗೆ ಅದನ್ ಚುಮ್ಮೀಸ್ ಅಂತ ಐತವನು, ಪಾಟ್ ಚುಮ್ಮೀಸ್ ಅಂತ, ಯಾಕೋ ಗೊತ್ತಿಲ್ಲ ಹೆಸರು ನನಗೂನು. ತಿರ್ಗಾ ಲಕ್ನೋ ಸೂಪರ್ ಜೈಂಟ್ಸ್ಗೆ ರಿಷಬ್ ಪಂತ, ಪಂಜಾಬ್ ಕಿಂಗ್ಸ್ಗೆ ಶಿಖರ್ ಧವಾನ, ಗುಜರಾತ್ ಟೈಟನ್ಸ್ಗೆ ಶುಭ್ಮನ್ ಗಿಲ್. ಇಷ್ಟು ಜನ ಇದ್ರ ಕಣಲು. ಇದ್ರ ಯಾರ್ಯಾರು ಚೇಂಜ್ ಆಗ್ತಾರೋ ಗೊತ್ತಿಲ್ಲ, ಬಟ್ ನಾನು ಓದ್ಬೇಕಾದ್ರೆ ಹಂಗಿತ್ತಪ್ಪ ಅದ್ರಾಗೆ. ಹಂಗಾರೆ ಎಲ್ಲ ಗೊತ್ತು ಅಂಚಲ್ಲ ನೀನು. ಈ ಸಲಿ ಕ್ರಿಕೆಟ್ ಎಲ್ಲೆಲ್ಲ ಆಡ್ತಾರೆ ಹೇಳಪ್ಪ, ಯಾವ್ಯಾವ ಜಾಗದಾಗ ಆಡ್ತಾರೆ ಅಂತಾನೆ. ಇನ್ನೆಲ್ಲ ಆಡ್ತಾರಲ್ಲ, ಬೆಂಗಳೂರು, ಮುಂಬೈ, ಚೆನ್ನೈ, ಡೆಲ್ಲಿ, ಅಹಮದಾಬಾದ್, ಕೋಲ್ಕತ್ತಾ, ಇನ್ನು ಬೇರೆ ಬೇರೆ ಕಡೆ ಆಡ್ತಾರೆ. ನನ್ನೇ ಕೇಳಕ್ ಬಂದವನಿ ನನ್ನ ಮಗನೇ. ನಾನು ಪೇಪರ್ ಓದ್ತೀನೋ. ನಾನು ನಂದೀಶಣ್ಣ ರಂಡಿ ಮುಂದೆ ಪೇಪರ್ ಹಾಕ್ತಾರಲ್ಲ, ಅಲ್ಲಿ ಕ್ರೀಡೆ ಅಂತ ಇರುತ್ತೆ, ಅದನ್ನ ಕುತ್ಕೊಂಡು ಓದ್ತೀನಿ. ನಿಂಗೆ ಗೊತ್ತಾ? ಮಂಜ ನನಗೆಲ್ಲ ಗೊತ್ತು ಅಂಚಲ್ಲ. ನಾನು RCB ಫ್ಯಾನ್ ಅಂಚಲ್ಲ. ಹಂಗಾರೆ RCB ಬಗ್ಗೆ ಹೇಳಪ್ಪ. RCB ಯಾವಾಗಪ್ಪ ಬಂದಿದ್ದು? ಇವನು ಯಾವನಲ್ಲ, ಬೇರೆ ಬೇರೆ ಟೀಮ್ ಬಗ್ಗೆನೇ ತಿಳ್ಕೊಂಬ ನನ್ನ ಮಗ ನಾನು. ಹಂಗಾರೆ ನಮ್ಮ RCB ಬಗ್ಗೆ, ನಮ್ಮ ಬೆಂಗಳೂರು ಟೀಮ್ ಬಗ್ಗೆ ತಿಳ್ಕೊಂಬಲ್ವಾ? ಹೇಳ್ತೀನಿ ಕೇಳಿ. 2008 ಬಂದಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತಾನ. ಇದು ಹೋಮ್ ಗ್ರೌಂಡ್ ಯಾವ್ದು ಗೊತ್ತಾ? ಚಿನ್ನಸ್ವಾಮಿ ಸ್ಟೇಡಿಯಂ. ಇದ್ರ ಈಗಿನ ಮಾಲೀಕರು ಯಾರು ಗೊತ್ತೇನ್ಲ? ಓನರ್ ಯಾರು? ಯುನೈಟೆಡ್ ಸ್ಪಿರಿಟ್ಸ್ ಅಂತ. ಅಯ್ಯ ನಿನ್ನ 2025 ಅಂದ್ರೆ ಹೋದ ವರ್ಷ ಚಾಂಪಿಯನ್ ಆಯ್ತು, ಕಪ್ ಗೆದ್ದಿದ್ವಿ ನಾವು. ಈ ಸಲಿನೇ ಕಪ್ ಗೆದ್ದಿ. ಹೋದ್ ಸಲ ಹೆಂಗ, ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು ಅಂತ ಗೆದ್ದಿದ್ವಿ ಗೊತ್ತಾ? ಈ ಸಲ ಹೇಳ್ತಾ ಇದ್ದೀನಿ, 2026 RCBನೇ ಮ್ಯಾಚ್ ಹೊಡೆಯೋದು, ಗೆಲ್ಲೋದು RCBನೇ. ಈ ಸಲಿನೂ ಕಪ್ ನಮ್ದೆ. ನೋಡ್ತಿರಲ್ಲೇ ನನ್ನ ಮಗನೇ. ಲೋ ಪ್ರದೇ, ಇನ್ನು RCB ಬಗ್ಗೆ ಹೇಳ್ತೀನಿ ಕೇಳು. ಈ ವರ್ಷ 2026 IPL ನಾಗೆ RCBಗೆ ಯಾರು ಆಡ್ತಾರೆ ಅಂತ ಹೇಳೋಣ. ವಿರಾಟ್ ಕೊಹ್ಲಿ ಆಡ್ತಾರೆ, ಪಿನ್ಸಾಲ್ಟ್ ಆಡ್ತಾರೆ, ರಜತ್ ಪಟಿದಾರ್ ಆಡ್ತಾರೆ, ಇವರೇ ಕ್ಯಾಪ್ಟನ್. ಟೀಮ್ ಡೇವಿಡ್, ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಕೂಡ ಇವರು. ಜಿತೇಶ್ ಶರ್ಮಾ, ವೆಂಕಟೇಶ್ ಅಯ್ಯರ್ ಆಡ್ತಾರೆ, ಕೃಣಾಲ್ ಪಾಂಡ್ಯ ಆಡ್ತಾರೆ, ರೋಮಾರಿಯಾ ಶೆಫರ್ಡ್, ಭುವನೇಶ್ವರ್ ಕುಮಾರ್, ತಿರ್ಗಾ ತುಷಾರ, ಸುಯಶ್ ಶರ್ಮಾ. ಇಷ್ಟು ಜನ ಆಡ್ತಾರೆ ಗೊತ್ತಾ ನಿಂಗೆ? ಯಶ್ ಶರ್ಮಾ ಅಂತ. ಇಷ್ಟು ಜನ ಆಡ್ತಾರೆ ಕಣೋ. ಪ್ಲೇಯಿಂಗ್ 11 ನಲ್ಲಿ ಇವರೇ ಇರೋದು. ಲೇ ಮುಂಜಾ, ಕರೆಕ್ಟಾಗಿ ಹೇಳಿದ್ದೆ ಕಣ್ಣ. ಈ ಸಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕಲ್ಲ ಇದಾರಂತೆ. ಲೋ ವಸಂತ, ಬಾರೋ ಪಾಪ, ನೀನ್ ಯಾಕೆ ಬೇಜಾರಾಗ್ತೀಯ? ಬಾ, ನೀನ್ CSK ಆದ್ರೇನು, ಧೋನಿನು ನಮ್ಮರೇ ಅಲ್ವೇ? ಬಾ. ಅಯ್ಯ ನಿನ್ನ, ನಾನ್ ಸುಮ್ನೆ ಆಗ್ಲೇ ನಕ್ಸಾರ್ ತಮಾಷೆ ಅಂದಿದ್ದು. ನನ್ನ ಮಗನೇ ಬೇಜಾರ್ ಮಾಡ್ಕೊಂಡು ನಿಂತ್ಕೋಬೇಡ. ನಮ್ಗೆ IPL ಬಂದಾಗ ಅಷ್ಟೇನಾ? IPL ಬಂದಾಗ RCB ನಮ್ದು, CSK ನಿಮ್ದು. ಆದ್ರೆ ಭಾರತದ ಕ್ರಿಕೆಟ್ ಅಂತ ಬಂದ, ಇಂಡಿಯನ್ ಕ್ರಿಕೆಟ್ ಅಂತ ಬಂದಾಗ ಧೋನಿನೂ ಇರ್ತಾರೆ, ವಿರಾಟ್ ಕೊಹ್ಲಿನೂ ಇರ್ತಾರೆ, ಎಲ್ಲರೂ ಇರ್ತಾರೆ. ಬಾರಲ್ಲೋ, ಧೋನಿ ನಮ್ ಧೋನಿ, ವಿರಾಟ್ ಕೊಹ್ಲಿ ನಮ್ ವಿರಾಟ್ ಕೊಹ್ಲಿ ಅಲ್ವಲ್ಲ, ನಮ್ ದೇವಸ್ಥಾನ ಅಲ್ವಲ್ಲ. ಬಾರೋ ಸುಮ್ನೆ ತಮಾಷ್ಕಂದಿದ್ದು. ಬಾ ನನ್ನ ಮಗನೇ, ಯಾಕಂಗ್ ಬೇಜಾರಾಗ್ತೀಯ? ಹಂಗಲ್ವಲೋ ಮಂಜಾ. ಮತ್ತೆ ನೀನು ಆಡ್ಕಂಚ, ನಾವು RCB ಫ್ಯಾನು, ನೀನು CSKನು ದೂರ ನಿಂತ್ಕ, ಹಂಗೆ ಅಂಚ. ನನಗೆ ಬೇಜಾರಾಗಿಟ್ಕೊಳಲು. ಮತ್ತೀಗ ನಾನು ಇವಾಗಲೇ ಹೇಳ್ತೀನಿ, RCB ನಮ್ದೆ,
ವಿರಾಟ್ ಕೊಹ್ಲಿ ನಮ್ಮರೆ. ಹಾ, ನನಗ್ ಟೀಮ್ ಅಂತ ಬಂದಾಗ RCBನೇ ಫಸ್ಟ್ ಕಣಲು. ಹಾ, ನೀವೆಲ್ಲ ಆಡ್ಕೊಂತಿರ್ಲಿಲ್ವಾ? ಒಂದ್ಸಲಿನೂ ಕಪ್ ಗೆದ್ದಿಲ್ಲ, ಒಂದ್ಸಲಿನೂ ಕಪ್ ಗೆದ್ದಿಲ್ಲ. ನಾವು 5 ಸಲ ಗೆದ್ದಿದೀವಿ. ಆಲೆನ ಚೆನ್ನೈ ಸೂಪರ್ ಕಿಂಗ್ಸ್ ಅವರು 5 ಸಲ ಚಾಂಪಿಯನ್ ಆಗ್ಯವ್ರೆ. ನಾವೇ ಸ್ಟ್ರಾಂಗ್ ಟೀಮು, ಫೈನಲ್ ಜಾಸ್ತಿ ಹೋಗಿರೋದು ನಾವೇ ಅಂತ ಎಲ್ಲ ನೀವ್ ಹೇಳ್ಕೊಂತಿದ್ರಿ CSK. ಇವಾಗ ಹೇಳ್ತೀರೋ RCBನೂ ಒಂದ್ಸಲಿ ಕಪ್ ಗೆದ್ದತೆ, ಈ ಸಲಿನೂ ಕಪ್ ನಮ್ದೆ. ಆತು ಬಿಡು, ನೋಡೋಣ ಯಾರು ಗೆಲ್ತಾರೆ. ನಮ್ಮ CSK ಗೆಲ್ಲುತ್ತೋ ನಿಮ್ಮ RCB ಗೆಲ್ಲುತ್ತೋ ನಾನು ನೋಡ್ತೀನಿ. ನಿನ್ನ ನಮ್ಮ ಧೋನಿ ಎಕ್ಸ್ಪೀರಿಯನ್ಸು, ಅವ್ರು ಎಷ್ಟು ವರ್ಷ ಆಡೋರು ಗೊತ್ತಾ? ಬಿಡು. ಯಾರು ನನ್ನ ಮಗನೇ ವಸಂತ, ಇದಕ್ಕೆ ಕಣ ನನಗೆ ಬೇಜಾರಾಗೋದು. ನಿನ್ನ ನಾನು ಆಗಿಂದ ಏನ್ ಹೇಳ್ತಾ ಇದ್ದೀನಿ, ಇಲ್ಲೇ ಪ್ಲೇಯರ್ ಹೆಸರು ಯಾರು ತಾಮಕ್ ಹೋಗ್ಬೇಡ ನೀನು. ಧೋನಿ ನಮ್ಮರು, ವಿರಾಟ್ ಕೊಹ್ಲಿ ನಿಮ್ಮರು ಅಂತ ಎಲ್ಲನ, ಎಲ್ಲರೂ ನಮ್ಮರೇ. ನಮ್ಮ ಇಂಡಿಯಾದಾಗ ಆಡೋರೆಲ್ಲ ನಮ್ಮರೇನ. ಅವರು ಇವರು ಅಂತ ಭೇದ ಭಾವ ಮಾಡ್ಬಿಡಲೇ ನನ್ನ ಮಗನೇ. ಬಂದ್ಬಿಟ್ಟ ಇಲ್ಲಿ. ಮತ್ತೆ ಬಂದ್ಬಿಡು. ಫಸ್ಟ್ ಯಾರಪ್ಪ ಹೇಳಿದ್ದಂಗಂತ ಬಂದು CSK ನಿಮ್ದು RCB ನಮ್ದು ಅಂತಾನ. ಇವಾಗ ನಾನು ಧೋನಿ ಹೆಸರು ಹೇಳಿದ್ಕೆ ಇವನು ತಿಕ್ಕ ಉರಿದು ಬಿಟ್ಟೈತಿ. ಮುಚ್ಚಂಗ್ ಕುಕ್ಕಳಲ್ಲ. ನನ್ನ ಮಗನೇ ವಸಂತ, ನಾನು ಯಾವತ್ತೂ ಹೇಳಿದ್ದೀನಿ ಧೋನಿ ಬಗ್ಗೆ ಏನೋ ಬೇಜಾರಾಗಿ ಮಾತಾಡಿದ್ದೀನಿ. ಅವ್ರು ನಮ್ಮರ್ ಕಣಲು, ನಮ್ಮ ಇಂಡಿಯಾ ಕ್ಯಾಪ್ಟನ್ ಧೋನಿ. ಅವರೇ ಯಾಕೆ ಒಂದ್ಸಲ ವಿಶ್ವಕಪ್ ಗೆದ್ದಿಲ್ವಾ ಅವರು? ನನ್ನ ಮಗನೇ, ನಾನು ಧೋನಿ ಬಗ್ಗೆ ಯಾವತ್ತೂ ಮಾತಾಡಲ್ಲ, ಆಟಗಾರರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಸುಮ್ಮನೆ ತಮಾಷೆಗೆ ಟೀಮ್ ಬಗ್ಗೆ ಮಾತಾಡ್ತೀನಿ ಅಷ್ಟೇನಾ. ಬಂದ್ಬಿಟ್ಟ ಇಲ್ಲಿ ಧೋನಿ ಹೆಸರು ಹೇಳಕ್ಕೆ. ಹೇಳ್ಬಿಡೋಲೇ, ಅವ್ರ ಸೀನಿಯರ್ ಪ್ಲೇಯರು. ನನ್ನ ಮಕ್ಕಳ ತಿಕ್ಕ ಮುಚ್ಕೊಂಡು ಕುಗಳ್ರಲ್ಲ ಇಬ್ರು. ಬಂದ್ರಲ್ಲಿ ಜಗಳಾಡಕ್ಕೆ. ಲೇ ವಸಂತ, ಸುಮ್ನಿರಲ್ಲ ನೀನು. ಮಂಜ, ನೀನು ಸುಮ್ನಿರ. ನಾವೇನೋ ಒಂದ್ಸಲ ಕುತ್ಕೊಂಡು ಮಾತಾಡೋಗೋಣ ಅಂತ ಬಂದ್ರೆ ಇನ್ನೊಂದು ಮಕ್ಳು ಇಲ್ಲೇ ಜಗಳಾಡ್ಕೊಂಡು ನಿಂತ್ಕೊಂಡವ್ರಿ. ನಡಿರಲ್ಲೇ ಸ್ಕೂಲ್ಗೆ ಹೋಗೋಣ, ನಡೀರಿ. ಓಹೋ, ಏನಪ್ಪ ಕಳ್ಳರೆ ಪಿಳ್ಳರೆಗಳೆಲ್ಲ ಕುಕೊಂಡು ಆ ಹಳ್ಳಿ ಕಟ್ಟೆ ಜಗತಿ ಮೇಲೆ ಕುಕೊಂಡು ಮಾತಾಡಂಗಾಗಿದ್ದೀರ ಅಲ್ಲನಾ? ಏನ ಮಂಜ, ಏನೋ ಎಲ್ಲ ಹುಡುಗರನ್ನೆಲ್ಲ ಸೇರಿಸ್ಕೊಂಡೇನೋ ಮಾತಾಡ್ತಿದ್ದಲ್ಲೋ? ಏನು ಇಲ್ಲ ಗೌಡ್ರಿ, ಶಿವರಾತ್ರಿ ಹಬ್ಬನು ಮುಗೀತು, ಉಗಾದಿ ಹಬ್ಬನು ಮುಗೀತು, ಗೊತ್ತಾಯ್ತು ಇವಾಗ ರಾಮನವಮಿ ಹಬ್ಬ. ಅದಾದ್ಮೇಲೆ ಇನ್ನೊಂದು ದೊಡ್ಡ ಹಬ್ಬ ಗೊತ್ತೈತಿ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಅದ್ಯಾವ್ದಲ್ಲ ಹಬ್ಬ? ದೊಡ್ಡ ಹಬ್ಬ ಯಾವ್ದಲ್ಲ? ತಿರ್ಗದಾದ್ಮೇಲೆ ರಾಮನವಮಿ ಹಬ್ಬ ಆದ್ಮೇಲೆ ಗೌಡ್ರೆ, ಹುಡುಗರಿಗೆಲ್ಲ ದೊಡ್ಡ ಹಬ್ಬ IPL, ಇಂಡಿಯನ್ ಪ್ರೀಮಿಯರ್ ಲೀಗ್. ಆ ಹಬ್ಬ ಗೊತ್ತೈತೆ, ಅದನ್ನೇ ಕುತ್ಕೊಂಡು ಮಾತಾಡ್ತಿದ್ವಿ. ಗೌಡ್ರೆ, ನಿಮ್ ತಗೆ ಒಂದು ರಿಕ್ವೆಸ್ಟ್ ಗೌಡ್ರೆ. ಓಹೋ, ಏನಪ್ಪ ಅಂತದು ನಿಮ್ಮ ರಿಕ್ವೆಸ್ಟು ಅಲ್ವಲ್ಲ? ಲೇ ಮಂಜ, ನಾನು ಯಾವುದೋ ಹಬ್ಬ ಬತ್ತೈತೆ ಅಂದರೆ ಮಾರ್ನಮಿ ಹಬ್ಬನೋ, ಕಾರ್ತಿಕ್ವೋ, ಇಲ್ಲ ಯಾವುದೋ ದಸರಾನೋ ದೀಪಾವಳಿನೋ ಹೇಳ್ತಾನೆ ಅಂತಂದ್ರೆ ಯಾವ ಥರ ಇದ್ದು ಹಬ್ಬ? ಹೋಗಿ ಬಂದುನೋ IPL ಅಂತಿದ್ಯಾ? ಏನು IPL? ಗೌಡ್ರೆ, ಯಾಕೆ ನೀವು ಕ್ರಿಕೆಟ್ ನೋಡಲ್ವೇ ಟಿವಿಗೆ? 20 ಓವರಿಂದ IPL ಟಮಾಲ್ ಡಿಮಿಲ್ ಹೋದ ವರ್ಷ ಗೆದ್ರಲ್ಲ ಗೌಡ್ರೆ ಇವರು RCB. ವಿರಾಟ್ ಕೊಹ್ಲಿ ಅವರೆಲ್ಲ ಆಡಲ್ವೇ? ಅದೇ IPL. ಎಲೇ, ನಾನು ಜಾಸ್ತಿ ನೋಡಕ್ಕೆ ಹೋಲ್ಕಳ್ಳ. ನಿಮ್ಮ ಅಪ್ಪಗೆ ಬರೋ ಹುಚ್ಚ ಇತ್ಕೊಂಡ್ಲೆ ಟಿವಿದು, ಇದು ಕ್ರಿಕೆಟಿಂದು. ಟಿವಿಗೆ ಬಂದ್ರು ನೋಡ್ತಾನೆ, ಪೇಪರ್ಗೆ ಬಂದ್ರು ಓದ್ತಾನೆ. ಸೀನಪ್ಪಗೆ ಬಲು ಹುಚ್ಚ ಐತೆ. ಅವ್ನು ಸೀನಪ್ಪನ ಮಗ, ನಿನಗೂ ಬಲು ಹುಚ್ಚ ಇತ್ಕಣಲ್ಲ ಕ್ರಿಕೆಟ್ ಬಗ್ಗೆನ. ಗೌಡ್ರೆ, ಒಂದೇ ಒಂದು ರಿಕ್ವೆಸ್ಟ್. ಏನ್ ಗೊತ್ತೇನ್ ಗೌಡ್ರೆ, ಎಲ್ಲರ ಒಂತಾಗೆ ದೊಡ್ಡದಾಗೆ ಸ್ಕ್ರೀನ್ ಹಾಕಿಸ್ಕೊಂಡ್ ಕೊಡ್ರಿ ಗೌಡ್ರೆ ಈ ಸಲ IPL ನೋಡಕ್ಕೆ. ಫಸ್ಟ್ನೇ ಮ್ಯಾಚು RCB ವರ್ಸಸ್ ಹೈದರಾಬಾದ್ ಐತಿ 28ನೇ ತಾರೀಕು. ನಾವು ಪರೀಕ್ಷೆ ಇದ್ದಾಗ ನೋಡಕ್ ಹೋಗಲ್ಲ, ಪರೀಕ್ಷೆ ಇರಲ್ವಲ್ಲ, ರಜಾ ಬರ್ತದಲ್ಲ, ಅವಾಗ ಟಿವಿ ನೋಡ್ತೀವಿ, ಕ್ರಿಕೆಟ್ ನೋಡ್ತೀವಿ. ನಮ್ಮ ಮನೆಗಳಿಗೆಲ್ಲ ನೀವೇ ಹೇಳ್ಬೇಕು ಗೌಡ್ರೆ, ಈ ಸಲ ಹುಡುಗರು ನೋಡ್ಲಿ ಬಿಡ್ರಿ ಕ್ರಿಕೆಟ್ ಅಂತಾನೆ ಹೇಳ್ಬೇಕು ಗೌಡ್ರೆ. ನಾವು ದೊಡ್ಡರಾದ್ಮೇಲೆ ವಿರಾಟ್ ಕೊಹ್ಲಿ ಆಗ್ತೀವೋ, MS ಧೋನಿ ಆಗ್ತೀವೋ, ರಜತ್ ಪಟಿದಾರ್ ಆಗ್ತೀವೋ, ತಿರ್ಗಾ ಬೇರೆ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಆದ್ರೂ ಆಗ್ಬೋದು ಅಲ್ವೇನ್ ಗೌಡ್ರೆ? ಅದಕ್ಕೆ ನಮ್ಗೂ ಟಿವಿ ನೋಡಕ್ ಒಂದು ಅವಕಾಶ ಮಾಡಿಸ್ಕೊಂಡ್ ಕೊಡ್ರಿ ಗೌಡ್ರೆ. ನಮ್ಮ ಮನೆಯವರಿಗೆಲ್ಲ ಹೇಳ್ಬಿಡ್ರಿ ಸಾಕಷ್ಟೇನ. ನಾವೇನು ಎಕ್ಸಾಮ್ ಇದ್ದಾಗ ಓದ್ಕಮ ಬರ್ಕಮ ಟೈಮ್ನಾಗ ಹೋಗಲ್ಲ, ಯಾವಾಗ ಫ್ರೀ ಆಗಿರ್ತೀವಲ್ಲ ಅವಾಗ ಹೋಗಿ ಟಿವಿ ನೋಡ್ತೀವಿ ಗೌಡ್ರೆ. ನಮ್ಮ ಮನೆಗೆ ಬೈತಾರೆ ಟಿವಿ ನೋಡಕ್ ಹೋದ್ರೆ. ಓದ್ಕಮದ್ ಬರ್ಕಮದ್ ಬಿಟ್ಟು ನನ್ನ ಮಕ್ಕಳ ಟಿವಿ ನೋಡಕ್ ಹೋಗ್ತೀರಾ ಹಂಗೆ ಹಿಂಗೆ ಅಂತ ಬೈತಾರೆ ಗೌಡ್ರೆ. ಅದಕ್ಕೆ ಹೇಳ್ತಿರೋದು, ಪ್ಲೀಸ್ ಗೌಡ್ರೆ. ಲೇ, ನೀವು ಟಿವಿ ನೋಡ್ಕೊಂಡು ಹಸ್ಗೆಟ್ ಹೋಗ್ತಿರ್ಕಣಲ್ಲ, ಬೇಸಿಗೆ ರಾಜ ಬತ್ತೈತಲ್ಲ,
ಅವಾಗ ಕೂಕೊಂಡು ಟಿ ವಿ ನೋಡಿವ್ರಿಂತಿ ಅರ್ಥ ಆತೆ. ಇವಾಗ ಬೇಡ, ಬೇಸಿಗೆ ರಜೆ ಶುರುವಾಕೈತಲ್ಲ ಅವಾಗ ನೋಡಿವ್ರಿಂತಿ. ಏಪ್ರಿಲ್ 10ನೇ ತಾರೀಕಿಂದ ಅಂದ್ಕೊಳ್ಳ ರಜಾ, ಬೇಸಿಗೆ ರಜೆ ಮೇ 28 ತನಕ ರಜೆ ಐತಂತೆ. ಅವಾಗ ಕೂಕೊಂಡು ನೋಡಿವಿಂತಿ. ಈಗ ಏಪ್ರಿಲ್ 10ರವರೆಗೂ ನೀವೇ ನನ್ನ ಟಿ ವಿ ಮುಂದೆ ಕೂಕೊಂಡ್ರೆ ನಾನೇ ಮೇಸ್ಟ್ರಿಗೆ ಬಂದು ಹೇಳ್ಬಿಡ್ತೀನಿ ಅಷ್ಟೇನ. ಇಲ್ಲ ಗೌಡ್ರಿ, ಇಲ್ಲ ಗೌಡ್ರಿ, ದೇವರಾಣೆಗೂ ನೋಡಲ್ಲ. ಆದ್ರೆ ಫಸ್ಟ್ನೇ ಮ್ಯಾಚ್ ನೋಡ್ತೀವಿ. 28ನೇ ತಾರೀಕು ಐತಲ್ಲ, RCB ಹೈದರಾಬಾದ್ ಅದೊಂದು ಮ್ಯಾಚ್ ನೋಡಿ ಆಮೇಲೆ ದೇವರಾಣೆಗೂ ಏಪ್ರಿಲ್ 10ನೇ ತಾರೀಕಿನ ತನಕ ನಾವು ಟಿವಿ ಮುಂಚೆ ಕುಕಮಲ್ಲ. ಆಮೇಲೆ ಟಿವಿ ಮುಂದೆ ಕುಕೊಂಡ್ರೆ ಎದ್ದಳದೇ ಇಲ್ಲ. ರಜಾ ಮುಗಿಯೋ ತಕನ. ಹ್ಞೂ ಆತು ಕೊಂಡ್ರ ಆತು, ಹೇಳ್ತೀನಿ ನಿಮ್ಮ ಅಪ್ಪಯ್ಯನಿಗೆ ಹೇಳ್ತೀನಿ. ಚಂದಕ್ಕೆ ಓದಿ ಚಂದಕ್ಕೆ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತಗೋಬೇಕು. ನಮ್ಮ ಊರಿನ ಹೆಸರು ಉಳಿಸ್ಬೇಕು ನೀವೆಲ್ಲ ನಮ್ಮ ಮಕ್ಕಳು ಮುಂದಿನ ದಿನ. ಆತು ಆತು, ಮಾತಾಡ್ಕೊಳ್ರಿ, ನಾನು ಹೋಗ್ತೀನಿ. ಏಯ್ ಮಾತಾಡ್ಕೊಂಬದಲ್ಲ, ನಡಿರಲ್ಲ ಸ್ಕೂಲ್ಗೆ ಹೊಡ್ರಿ, ನಡಿರಲ್ಲ. ಯಾಕಲ್ಲ ಗೊತ್ತಾಗಿಲ್ವೇನ್ರ ಅಲ್ಲಿಂದನು? ಈಗಲ್ರಿ ಗೌಡ್ರಿ, ಇವಾಗಲೇ ಹೋಗ್ತೀವಿ. IPL ಅಂದ್ರೆ ನನಗೂ ಇಷ್ಟನೇನ, ಆದರೆ ಈ ಹುಡುಗರು ಹಸ್ಗೆಟ್ಟು ಹೋಕ್ಕವೆ ಅಂತನ ಅವ್ರ ಮುಂದೆ ಹಂಗೆ ಅಂದೆ ಅಷ್ಟೇನ. ಮಕ್ಕಳಿಗೆ ಕ್ರೀಡೆನೂ ಕಲಿಸ್ಬೇಕು, ಶಿಕ್ಷಣನೂ ಕಲಿಸ್ಬೇಕು. ಓದೋದು, ಬರೆಯೋದು, ಆಡೋದು, ಕುಣಿಯೋದು, ನಾಟಕ, ಕಲೆ, ಸಂಗೀತ, ಯಕ್ಷಗಾನ ಎಲ್ಲನೂ ಕಲಿಸ್ಬೇಕು ಮಕ್ಕಳಿಗೆ. ಅವು ಮುಂದೆ ದೊಡ್ಡರಾದಂಗೆ ಯಾವುದ್ರ ಬಗ್ಗೆ ಆಸಕ್ತಿ ಬರ್ತೈತೋ ಆ ಕಡೆ ಹೋಕ್ಕವೆ. ಆದ್ರೆ ನಾವು ಸಣ್ಣ ಹುಡುಗರಾಗಿದ್ದಾಗ ಈಗಳಪ್ಪ ಇವೆಲ್ಲ ಇದ್ದಾವೆ ಅಂತ ಅವ್ರ ಮುಂದಕ್ಕೆ ಆಯ್ಕೆಗಳ್ನು ಇಡಬೇಕು. ಚಂದಕ್ಕೆ ಒಳ್ಳೇದು ಜ್ಞಾನ ತಿಳ್ಕೊಂಬ ಅಂತದನ್ನ. ಕೆಟ್ಟ ದಾರಿ ಕಲಿಸ್ಬಾರ್ದು. ಒಳ್ಳೆ ದಾರಿಗೆ 1000 ದಾರಿಗೆ ಹೋದ್ರೂ ಅವ್ರನ್ನ ಹಿಡಿಯೋಕೆ ಹೋಗ್ಬಾರ್ದು, ಮುನ್ನುಗ್ಗಿ ಹೋಗ್ಬೇಕು. ಅವ್ರ ಹಿಂದೆ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕು ಅಷ್ಟೇನು. ಓದೋದ್ರು ಬರೆಯೋದ್ರ ಜೊತೆಗೆ ಇಂಥವು ಕಲೆ, ಸಾಹಿತ್ಯ, ಸಂಗೀತ, ನಾಟಕ, ಒಳ್ಳೆ ಕತೆ ಪುಸ್ತಕಗಳು, ಕಾದಂಬರಿಗಳೆಲ್ಲ ತಂದ್ಕೊಂಡು ಕೊಟ್ರೆ ಮಕ್ಕಳಿಗೆ ಚಂದಕ್ಕೆ ಓದ್ಕೊಂತಾವು.